ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ನಾನು ಇವತ್ತು ಸಜ್ಜೆ ರೊಟ್ಟಿನ ಯಾವ ರೀತಿ ಮಾಡೋದು, ಅದು ಒಲೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗಾದರೆ ನಿಮಗೆ ರೆಸಿಪಿ ಫುಲ್ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ನೋಡಿ, ನಾನು ಸಜ್ಜೆ ರೊಟ್ಟಿ ಮಾಡೋಕ್ಕೆ ಇವಾಗ ನಾನು ಒಲೆಯಲ್ಲಿ ಮಾಡ್ತಿರೋದ್ರಿಂದ ಫಸ್ಟು ಒಲೆನ ಹಚ್ಕೊಳ್ತಾ ಇದ್ದೀನಿ. ಒಲೆ ಹಚ್ಕೊಂಡು ತವಾ ಅಥವಾ ಹಂಚು ಇಟ್ಕೊಂಡ್ರೆ ನಾವು ಹಿಟ್ಟು ಕಲಿಸ್ಕೊಳ್ಳೋಷ್ಟರಲ್ಲಿ ಹಂಚು ಚೆನ್ನಾಗಿ ಬಿಸಿಯಾಗಿರುತ್ತೆ, ಬೇಗ ರೊಟ್ಟಿ ಮಾಡ್ಕೊಳ್ಬೋದು. ಹಾಗಾಗಿ ಫಸ್ಟ್ ಒಲೆ ಹಚ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇವಾಗ ಹಿಟ್ಟನ್ನು ಜರಡಿ ಮಾಡ್ಕೊಂಡಿದ್ದೀನಿ. ಹಿಟ್ಟು ಜರಡಿ ಮಾಡಿಕೊಂಡು ಅದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಯಿಸ್ಕೊಂಡಿರೋ ಬಿಸಿನೀರು ಹಾಕ್ಬಿಟ್ಟು ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾವು ರೊಟ್ಟಿ ಮಾಡಬೇಕಾದ್ರೆ ಅಥವಾ ಚಪಾತಿ ಮಾಡಬೇಕಾದ್ರೆ ಹಿಟ್ಟನ್ನು ಯಾವ ಥರ ಕಲಿಸ್ಕೊಳ್ತೀವಲ್ವ ಅದೇ ಥರ ಇದನ್ನು ಕೂಡ ಕಲಸಿಟ್ಕೊಳ್ಳೋಣ. ಇವಾಗ ಒಲೆ ಕೂಡ ಹಚ್ಕೊಂಡಿದ್ದೀನಿ. ಹಿಟ್ಟು ಕೂಡ ನೋಡಿ ಈ ರೀತಿ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಜೋಳದ ರೊಟ್ಟಿನ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ಇದನ್ನು ಕೂಡ ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನು ಹಿಂದ್ಗಡೆ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಕೂಡ ಯಾವ ರೀತಿ ಲಟ್ಟಿಸಿ ಜೋಳದ ರೊಟ್ಟಿ ಮಾಡೋದಂತ ತೋರಿಸಿದ್ದೀನಿ. ಅದೇ ಮೆಥಡಲ್ಲಿ ನೀವು ಇದನ್ನು ಕೂಡ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಈ ರೀತಿ ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ. ಆ ಕಡೆ ಹಂಚು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈ ಥರ ತೆಳ್ಳಗೆ ಲಟ್ಟಿಸ್ಕೊಂಡು ಹಂಚು ಬಿಸಿ ಆದಮೇಲೆ ಈ ರೊಟ್ಟಿನ ಹಂಚಿನ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ನಾನು ಎಷ್ಟು ದೊಡ್ಡದಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇವಾಗ ಹಂಚು ಬಿಸಿ ಆಗಿದೆ ನೋಡಿ. ಇವಾಗ ಹಂಚಿನ ಮೇಲೆ ಮಾಡಿ ಇಟ್ಕೊಂಡಿರೋ ರೊಟ್ಟಿನ ಹಂಚಿನ ಮೇಲೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಹಂಚು ಬಿಸಿ ಆಗಬೇಕು. ಇವಾಗ ನಾವು ಒಲೆಯಲ್ಲಿ ಮಾಡ್ತಿರೋದ್ರಿಂದ ಚೆನ್ನಾಗಿ ಮೊದಲೇ ಹಂಚು ಬಿಸಿ ಆಗೋ ಥರ ಒಲೆನ ಜೋರಾಗಿ ಹಚ್ಕೊಳ್ಳಿ. ಇವಾಗ ಹಂಚು ಬಿಸಿ ಆದಮೇಲೆ ಹಂಚಿನ ಮೇಲೆ ರೊಟ್ಟಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಚ್ಕೊಳ್ಳೋಣ. ರೊಟ್ಟಿ ಮೇಲೆಲ್ಲ ಎಲ್ಲ ಕಡೆನೂ ಚೆನ್ನಾಗಿ ನೀರನ್ನು ಹಚ್ಕೊಳ್ಳಿ. ನೀರು ಹಚ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಬನ್ನಿ, ಇವಾಗ ಇದನ್ನು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು ಕಡೆ ಏನಾದರೂ ಚೆನ್ನಾಗಿ ಬೇಯಿದ್ರೆ ಮೇಲೆ ಎಲ್ಲ ಬಬಲ್ಸ್ ಬರ್ತಾಯಿದೆ ನೋಡಿ. ಆ ಥರ ಬಂದರೆ ಆ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಅಂತ ಅರ್ಥ. ಇನ್ನೊಂದು ಕಡೆ ತಿರುವಾಕ್ಕೊಂಡು ಮತ್ತೊಂದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಲೆಯಲ್ಲಿ ರೊಟ್ಟಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಇರುತ್ತೆ. ಈ ಸಜ್ಜೆ ರೊಟ್ಟಿನ ಕ್ರಿಸ್ಪಿಯಾಗಿ ಮಾಡಬೇಕಂದ್ರೆ ಒಲೆಯಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಈ ಕಡೆ ಬೇಯಿಸ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತುಂಬಾ ಈಸಿಯಾಗಿ ನಾವು ರೊಟ್ಟಿನ ಮಾಡ್ಕೊಳ್ಬೋದು. ಇವಾಗ ನೋಡಿ, ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವಾಗ ಇನ್ನೊಂದು ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ. ನೋಡಿ, ಇವಾಗ ಎರಡು ಕಡೆನೂ ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗಿಬಿಡುತ್ತೆ. ಸಜ್ಜೆ ರೊಟ್ಟಿ ಕೂಡ ಜೋಳದ ರೊಟ್ಟಿ ಥರನೇ ಮಾಡ್ಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದಿದು. ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದು ಕ್ರಿಸ್ಪಿ ಆಗಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಳ್ಬೇಕು ನೀವು. ಅಂದರೆ ಖಡಕ್ ರೊಟ್ಟಿ ಅಂತ ಹೇಳ್ತೀವಲ್ವ, ಆ ಥರ ಆಗಬೇಕಂದ್ರೆ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಖಡಕ್ ರೊಟ್ಟಿ ರೆಡಿ ಆಗಿಬಿಡುತ್ತೆ. ಕ್ರಿಸ್ಪಿ ಆಗಿರುತ್ತೆ ತುಂಬಾ.